ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೋಡಿ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಉದಾಹರಣೆ ಅಂತ ಹೇಳ್ಬೋದು. ಈ ಒಂದು ಫೋಟೋವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಅಕ್ಷರಶಃ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗಟ್ಟಿದೆ ಎನ್ನುವುದರ ಬಗ್ಗೆ ನಾವು ಬೆಚ್ಚಿ ಬೀಳಲೇಬೇಕು. ಯಾಕಂತಂದರೆ ಇವೆಲ್ಲ ಈ ಒಂದು ಅನಾಹುತಗಳಿಂದ ಅನುಭವಿಸಬೇಕಾದವರು ಸರ್ವೇ ಸಾಮಾನ್ಯವಾದಂತಹ ಸಾಧಾರಣ ಜನರು ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ ಎನ್ನುವುದನ್ನು ಹೇಳುವುದಕ್ಕಿಂತಲೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲು ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ಕಾಂಟ್ರವರ್ಸಿ ವಿಚಾರಗಳನ್ನು ನಿಮ್ಮ ಮುಂದೆ ತಂದು ಈ ಒಂದು ವಿಚಾರಗಳಲ್ಲಿ ಪ್ರಶ್ನೆ ಎತ್ತುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಮಾಡೇ ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ. ಸೊ ಸ್ನೇಹಿತರೆ, ನೆನ್ನೆ ದಿವಸ ನಡೆದಂತಹ ಒಂದು ಘಟನೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆ ಬೀಸ್ತಾ ಇದೆ. ಮಾತ್ರವಲ್ಲ, ಆ ಒಂದು ಪೋಸ್ಟರ್ ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಹಣೆಪಟ್ಟಿ ಕಟ್ಟಬೇಕು ಎನ್ನುವುದನ್ನು ಕೂಡ ಗೊತ್ತಾಗದೆ ಪರಿತಪ್ಪಿಸುವಂತಹ ಒಂದು ಅವಸ್ಥೆಗೆ ಬಂದು ತಲುಪಿರುವಂಥದ್ದು. ಓರ್ವ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು ಕೂಡ ಹೌದು. ಏನು 2006ರಿಂದ 2011ರವರೆಗೆ ಲೋಕಾಯುಕ್ತದಲ್ಲಿದ್ದಂತಹ ಅವರ ವ್ಯಕ್ತಿ. ಇಷ್ಟು ಡೀಟೇಲನ್ನು ಹೇಳಿದ ಮೇಲೆ ಅದು ಯಾರು ಅನ್ನೋದು ನಿಮಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ. ಬೇರೆ ಯಾರೂ ಅಲ್ಲ, ಸಂತೋಷ್ ಹೆಗ್ಡೆ ವಿಚಾರ. ಅವರು ದಕ್ಷ ನ್ಯಾಯಾಧೀಶರಾಗಿ, ಅವರ ದಕ್ಷ ಲೋಕಾಯುಕ್ತ ಆಗಿ ಗುರುತಿಸಿಕೊಂಡವರು. ಎಲ್ಲರ ಜನಮನದಲ್ಲಿರುವವರು. ಅವರ ಬಗ್ಗೆ ಗೊತ್ತಿಲ್ಲದಿರೋರು ಯಾರೂ ಇರೋದಕ್ಕೆ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಏನು ಲೋಕಾಯುಕ್ತ ಅನ್ನುವಂತಹ ಆ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರು ದಕ್ಷ ಲೋಕಾಯುಕ್ತರಾಗಿ ಹಲವು ಭ್ರಷ್ಟರನ್ನು ಭೇಟಿ ಮಾಡಿದ್ದವರು. ಸೊ ಇವೆಲ್ಲ ಬೆಳವಣಿಗೆಗಳು ನಾವೆಲ್ಲರೂ ಗಮನಿಸಿರ್ತೀವಿ. ಅದು ಒಂದು ರೀತಿಯಲ್ಲಿ ಇತಿಹಾಸ ಅಂತ ಹೇಳ್ಬೋದು. ಅದು ಕಳೆದು ಹೋದ ಲೈಫ್ ಅಂತ. ಇವಾಗ ಅವರ ಅವಸ್ಥೆ ಎಲ್ಲಿಗೆ ತಲುಪಿದೆ ಅಂತ ಹೇಳಿದರೆ, ಓರ್ವ ಪಿಂಪ್, ಓರ್ವ ಕೊಲೆಗಾರ, ಹೆಣ್ಣು ಮಕ್ಕಳನ್ನು ಇನ್ನೊಬ್ಬರಿಗೆ ಎತ್ತಿ ಕಟ್ಟುವಂತಹ ವ್ಯಕ್ತಿ, ಓರ್ವ ಕುಡುಕ, ಸಾಮಾನ್ಯ ವರ್ಗದಲ್ಲಿ ತುಳಿತಕ್ಕೆ ಒಳಪಟ್ಟಂತಹ ವ್ಯಕ್ತಿ, ಜನರು ಆತನನ್ನು ತುಳಿಯದೆ ಬೇರೆ ವಿಚಾರವನ್ನು ಮಾಡೋದಿಲ್ಲ ಅಂತಹ ವ್ಯಕ್ತಿ, ಅಂತಹ ನೀಚ ವ್ಯಕ್ತಿಯನ್ನು ಸನ್ಮಾನ ಮಾಡುವಲ್ಲಿ ಈ ನ್ಯಾಯಾಧೀಶರ ನೋಡಿ ಒಂದು ರೀತಿಯಲ್ಲಿ ನೋಡಿ, ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅವರು ಲೋಕಾಯುಕ್ತದಲ್ಲಿದ್ದುಕೊಂಡು ಇಂತಹ ಅವಿವೇಕಿ ಕೃತ್ಯವನ್ನು ಮಾಡೋದರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅಂಜಿಕೆ ಅವರಿಗೆ ಬರೋದಿಲ್ವಾ ಅಂತ. ಇವೆಲ್ಲವನ್ನು ನೋಡ್ತಾ ಹೋಗುವಾಗ ಅವರ ಹಿನ್ನೆಲೆಯನ್ನು ಕೆದಕಬೇಕಾದಂತಹ ಒಂದು ಅವಶ್ಯಕತೆ ಬಂತು. ಸಂತೋಷ್ ಹೆಗ್ಡೆ ಯಾರು ಎನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ರೀತಿಯಲ್ಲಿ ಲಿಂಕ್ ಮಾಡ್ಬೋದಾದಂತಹ ಒಂದು ವಿಚಾರ KS ಹೆಗ್ಡೆ ಆಸ್ಪತ್ರೆ. KS ಹೆಗ್ಡೆ ಆಸ್ಪತ್ರೆ ಅದರ ಓನರ್ ಏನಿದ್ದಾರೆ ಅವರು ಮತ್ತು ಸಂತೋಷ್ ಹೆಗ್ಡೆಗೆ ಏನೋ ಒಂದು ರೀತಿಯಲ್ಲಿ ಸಂಬಂಧ ಇದೆ ಅಂತ ಸಾಮಾಜಿಕ ಜಾಲತಾಣ ಗುಸುಗುಸು ಮಾತಾಡ್ತಾ ಇದ್ದಂಥದ್ದು. ನೋಡುವಾಗ ಅಣ್ಣ ತಮ್ಮ ಸಂಬಂಧ, ಸಹೋದರ ಸಂಬಂಧ. ಸೊ ಇವಿಷ್ಟು ಬರುವಾಗ ಕಮೆಂಟ್ಗಳಲ್ಲಿ ಮತ್ತೆ ಯಾವುದೇ ಪ್ರಶ್ನೆಗಳಿಲ್ಲ. ಇಂತಹ ವ್ಯಕ್ತಿಗಳಿಂದ ಇದೇ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಕಮೆಂಟ್ಗಳು ಬರುವಂಥದ್ದು. ನೋಡಿ, ಅವರ ನ್ಯಾಯಾಧೀಶರಾಗಿದ್ದುಕೊಂಡು ಕನ್ನಡಿಗರ ಜನಮನ ಗೆದ್ದಂತಹ ಅವರ ವ್ಯಕ್ತಿ, ಲೋಕಾಯುಕ್ತದಲ್ಲಿತ್ತುಕೊಂಡು ಭ್ರಷ್ಟರ ಬೇಟೆ ಮಾಡಿದಂತಹ ಅವರ ವ್ಯಕ್ತಿ. ಸೊ ಇವತ್ತು ಓರ್ವ ಪಿಂಪ್ಗೆ, ಓರ್ವ ಕೊಲೆಗಾರನಿಗೆ ಸನ್ಮಾನ ಮಾಡಬೇಕಾದಂತಹ ಒಂದು ದುರವಸ್ಥೆ ಬಂದದ್ದು ನಮ್ಮ ದೇಶದ ವಿಪರ್ಯಾಸ ಅಂತ ಹೇಳ್ಬೇಕು. ಇದಕ್ಕೆ ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಆದರೂ ಕೂಡ ನೋಡಿ, ಒಂದು ರೀತಿಯಲ್ಲಿ ಇದನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ಜುಡಿಷಿಯಲ್ ವ್ಯವಸ್ಥೆ ಏನಿದೆ ಇದರ ಮೇಲೆ ಅಪಾರವಾಗಿ ನಂಬಿಕೆಯನ್ನು ಇಟ್ಟುಕೊಂಡವರು. ಎಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೂ ಸರ್ವೋಚ್ಚ ನ್ಯಾಯಾಲಯ ಒಂದಿದೆ, ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಅದುಮಿಟ್ಟುಕೊಂಡವರು. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಓರ್ವ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾಗಿದ್ದುಕೊಂಡು ಮಾತ್ರವಲ್ಲ, ಒಂದು 5 ವರ್ಷಗಳ ಕಾಲ 2006ರಿಂದ 2011ರವರೆಗೆ ರಾಜ್ಯ ಸರ್ಕಾರದ ಅಂಡರಲ್ಲಿ ಲೋಕಾಯುಕ್ತರಾಗಿ ಕೆಲಸ ಮಾಡಿದ. ಲೋಕಾಯುಕ್ತ ಅಂತ ಹೇಳುವಾಗ ಸುಮ್ಮನೆ ಅವರಿಗೆ ಕೊಡುವಂತಹ ಹುದ್ದೆ ಖಂಡಿತವಾಗಿಯೂ ಅಲ್ಲ. ಅದು ಕಡಿಮೆ ಅಂದರೂ ಓರ್ವ ನ್ಯಾಯಾಧೀಶರಾಗಿದ್ದುಕೊಂಡು ದಕ್ಷವಾಗಿದ್ದಂತಹ, ಅವರ ಮೇಲೆ ಯಾವುದೇ ಆರೋಪಗಳಿಲ್ಲದಂತಹ ವ್ಯಕ್ತಿಗಳನ್ನು ಈ ರೀತಿ ಲೋಕಾಯುಕ್ತಕ್ಕೆ ನೇಮಕ ಮಾಡ್ತಾರೆ. ಸೊ ಈ ಒಂದು ಲೋಕಾಯುಕ್ತ ಸಂದರ್ಭದಲ್ಲೂ ಕೂಡ ಅವರ ದಕ್ಷ ಲೋಕಾಯುಕ್ತ ಅಧಿಕಾರಿಯಾಗಿ ಅವರು ಇದ್ದರು. ಅವರ ಬಗ್ಗೆ ಅಪಾರವಾದಂತಹ ನಂಬಿಕೆಗಳು ನೆನ್ನೆವರೆಗೂ ಇತ್ತು. ಪಿಂಪ್ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿದ್ದೆ ತಡ ಅವರ ಮೇಲಿದ್ದಂತಹ ಎಲ್ಲ ವರ್ಚಸ್ಸು, ಅವರ ಮೇಲಿದ್ದಂತಹ ಎಲ್ಲ ಅಭಿಮಾನ ನೆಲಕಚ್ಚಿ ಹೋಯಿತು. ಯಾರೂ ಕೂಡ ಕನ್ನಡಿಗರು ನಿನ್ನೆಯಿಂದ ಮಾತಾಡ್ತಾ ಇರುವಂತಹ ಒಂದು ವಿಚಾರ ಸಂತೋಷ್ ಹೆಗ್ಡೆ ವಿಚಾರ ನೋಡಿ, ಎಷ್ಟರ ಮಟ್ಟಿಗೆ ಒಂದು ದಯನೀಯ ಪರಿಸ್ಥಿತಿಯ ಬರೆದು ನೋಡಿ. ಅವರಿಗೆ ಬೇರೆ ಯಾವುದೂ ಗತ್ಯಂತರ ಇಲ್ಲದಿದ್ದರೂ
ಬೇರೆ ಏನಾದರೂ ಮಾಡ್ಕೊಳ್ಬೋದಿತ್ತು, ಅದನ್ನು ಹೇಳಲ್ಲ ನಾನು. ಏನಾದರೂ ಮಾಡ್ಕೊಂಡಿದ್ರು ಒಳ್ಳೆಯದಿತ್ತು, ಅವರ ಮೇಲೆ ನಂಬಿಕೆಗೆ ಹುಸಿ ಆಗ್ತಾ ಇರಲಿಲ್ಲ. ಆದರೆ ಓರ್ವ ಪಿಂಪ್ ತಲೆ ಹಿಡುಕನಿಗೆ ಹೋಗಿ ಸನ್ಮಾನ ಮಾಡಿದ್ರಲ್ಲಿ ನೋಡಿ, ಓರ್ವ ನ್ಯಾಯಾಧೀಶನಾಗಿದ್ದುಕೊಂಡು, ಓರ್ವ ದಕ್ಷ ಲೋಕಾಯುಕ್ತ ಅಧಿಕಾರಿಯಾಗಿದ್ದುಕೊಂಡು, ಮಾಜಿ ಅಧಿಕಾರಿಯಾಗಿದ್ದುಕೊಂಡು ಇಂತಹ ಹೇಯ ಕೃತ್ಯಗಳನ್ನು ಮಾಡ್ತಾರೆ ಅಂದರೆ ನೋಡಿ, ಓರ್ವ ಅಪರಾಧ ಕೃತ್ಯಗಳನ್ನು ಬೆಂಬಲಿಸುವವನು ಓರ್ವ ಅಪರಾಧಿ ಅಂತಲೇ ನಾವು ತಿಳ್ಕೊಂಡಿರೋದು. ಸೊ ನಿನ್ನೆವರೆಗಿದ್ದಂತಹ ಆ ಒಂದು ಗೌರವಗಳೆಲ್ಲವೂ ಮಣ್ಣು ಪಾಲಾಗಿ ಹೋದು. ಸೊ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.